ಹಿಂದೂ ಧರ್ಮದ ವಕ್ತಾರರು ಹಿಂದಿನ ಗೋಷ್ಠಿಯಲ್ಲಿ ಹೇಳಿದಂತೆ ಅದು ಗಾಂಧಿ ಮತ್ತು ಅಂಬೇಡ್ಕರ್ ಅಂತ ಹೇಳಿ ನಾನು ಹೇಳ್ತಾ, ಮತ್ತು ನಾವು ಇಲ್ಲಿ ಕುಳಿತಿರಬಹುದಾದ ನಾವೆಲ್ಲರೂ ಸಹಿತ ಹಿಂದೂ ಧರ್ಮದಲ್ಲಿ ಇರಬಹುದಾದಂತಹ ಒಳ್ಳೆಯ ಅಂಶಗಳ ವಕ್ತಾರರು ನಾವೇ ಹೊರತು ಆ ಧರ್ಮ, ಆ ಪರಂಪರೆ, ಆ ಸಂಸ್ಕೃತಿಯನ್ನು ರಕ್ಷಿಸುವ, ಬೆಳೆಸುವ ಹೊಣೆಗಾರಿಕೆಯನ್ನು ಯಾರಿಗೂ ಸಹಿತ ಗುತ್ತಿಗೆಯನ್ನು, ವಿಶೇಷವಾಗಿ RSSನವರಿಗೆ ಆ ಗುತ್ತಿಗೆಯನ್ನು ಕೊಟ್ಟಿಲ್ಲ ಅನ್ನುವಂತಹ ಸ್ಪಷ್ಟತೆಯನ್ನು ನಾವೆಲ್ಲ ತಂದ್ಕೋಬೇಕು. ನಮಗೊಬ್ಬರು ಆಳುವ ದೊರೆ ಇದ್ದಾರೆ. ಆ ದೊರೆ 10 ವರ್ಷದಿಂದ ಗುಜರಾತಿಂದ ಡೆಲ್ಲಿಗೆ ಬಂದಾಗ ಅದು ಹೇಳ್ತು, ನಾನು ರಾಮನ ಭಕ್ತ ಅಂತ ಹೇಳ್ತು. 5 ವರ್ಷ ಬಿಟ್ಟು 2019ಕ್ಕೆ ಬಂದ ಕೂಡಲೇ ನಾನು ರಾಮನ ಬಂಟ ಹನುಮಂತ ಅಂತ ಹೇಳ್ತು. ನಾವು ಅದಕ್ಕೂ ಚಪ್ಪಾಳೆ ಹೊಡೆದ್ವಿ. ಈಗ ಮೊನ್ನೆ ಎಲೆಕ್ಷನ್ನು 5ನೇ ಹಂತ ಮುಗಿದ ಮೇಲೆ ಹೇಳ್ತಾ ಇದೆ ನಾನೇ ರಾಮ ಅಂತ. ಈಗ ಹೇಳ್ತಾ ಇದೆ ನಾನೇ ರಾಮ. ಇಂತಹ ಪರಿಸ್ಥಿತಿ ಒಳಗೆ ನಾವೆಲ್ಲ ಇದ್ದೀವಿ. ನಾನು ಆ ಅಲ್ಲಮ್ಮ ಬಳಸಿದ ತೋರುಂಬ ಭಕ್ತಿ ಇತ್ತಲ್ಲ, ಅದು ಏನಾದರೂ ಈಗ ತುಂಬ ಆಪ್ಟ್ ಆಗ್ತಾ ಇದ್ದರೆ, ಅದಕ್ಕೆ ಉಪಮೆಗಳು ಸಿಗ್ತಾ ಇದ್ದರೆ, ಅದು ವರ್ತಮಾನದ ಸಂದರ್ಭದ ಧರ್ಮ ರಾಜಕಾರಣದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಾವೇನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಊರು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿ ನಮ್ಮ ಗೆಳೆಯರ ಹತ್ರ, ಹೌದು ಕಣ ನಾನು ಊರು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ರಿ ಅಂದರೆ ಅವನು ಹೇಳ್ತಾನೆ, ನೀನು ನಮಸ್ಕಾರ ಮಾಡಿ ಬಂದರೆ ಸಾಲದು, ಒಂದು ವಿಡಿಯೋ ಬೇಕು ನಮಗೆ. ಇವತ್ತು ನಮ್ಮ ಭಕ್ತಿಗೆ ಸಾಕ್ಷ್ಯವನ್ನು ಕೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ನಾವೆಲ್ಲ ಬಂದು ನಿಂತಿದ್ದೀವಿ. ಹೀಗಿರ್ತಕ್ಕಂಥ ಹೊತ್ತಿನಲ್ಲಿ ಈ ಧರ್ಮ ರಾಜಕಾರಣ, ಪ್ರಜಾಪ್ರಭುತ್ವ ಮತ್ತು ಚುನಾವಣೆಯಲ್ಲಿ ಹೇಗೆ ಬರುತ್ತೆ ಅಂತಂದರೆ, ಒಬ್ಬ ರಾಜಕಾರಣಿ ಇದ್ದರು. ಅವರು ಹೋಗ್ಬಿಟ್ಟು ಮಂಗಳೂರಿನಂಥ ಊರಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಈ ಬಾರಿಯ ಚುನಾವಣೆ ಅಲ್ಲಾ ವರ್ಸಸ್ ರಾಮನ ಚುನಾವಣೆ ಅಂತ ಅಂದರು. ನಾನು ನಿರಂಜನಾರಾಧ್ಯರೆ ಇವರು ಅಲ್ಲಾ ವರ್ಸಸ್ ರಾಮ, ಅರೆ ಕಾಂಗ್ರೆಸ್ ವರ್ಸಸ್ BJP ವರ್ಸಸ್ ಜನತಾದಳ ವರ್ಸಸ್ ಕಮ್ಯುನಿಸ್ಟು ಇವೆಲ್ಲ ಕೇಳಿದ್ವಿ. ಇದು ಯಾವುದಪ್ಪ ರಾಮ ವರ್ಸಸ್ ಅಲ್ಲನ್ ಚುನಾವಣೆ ಅಂತೇಳಿ ಒಂದು ಸ್ಪಷ್ಟೀಕರಣ ಇರಲಿ ಅಂಥೇಳಿ ಅಲ್ಲಿರ್ತಕ್ಕಂಥ ದೈವಗಳನ್ನೆಲ್ಲ ನಂಬಿಕೊಂಡು, ಭೂತಾರಾಧನೆಯ ಸಂಸ್ಕೃತಿಯನ್ನು ನಂಬಿಕೊಂಡು ನಾನು ಮಾತಾಡ್ತಾ ಹೇಳಿದೆ, ಪುಣ್ಯಾತ್ಮ ಇದು ಅಲ್ಲಾ ವರ್ಸಸ್ ರಾಮನ ಚುನಾವಣೆ ಅಲ್ಲ. ಪಂಜುರುಳಿ, ಚೌಡಿ, ಮಾರಿ, ಕೊಟ್ಟೂರೇಶ್ವರ, ಬಸವೇಶ್ವರ, ಜೀಸಸ್, ಮಹಾವೀರ, ಬುದ್ಧ, ಅಲ್ಲ, ರಾಮ, ಕೃಷ್ಣ ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ತಕ್ಕಂಥ ಚುನಾವಣೆ ಅಂತ ಅಂದೆ. ಸ್ಪಷ್ಟೀಕರಣ ಕೊಟ್ಟಿದ್ದು ನಾನು, ಆದರೆ ಎಡಿಟ್ ಮಾಡೋದು ಅವರಲ್ವಾ. ಅವ್ರು ಏನು ಮಾಡಿದ್ರು ಅಂತಂದರೆ, ನಾನಲ್ಲಿ ಬೇರೆ ಪಂಜುರ್ಲಿ, ಮಾರಿಕಾಂಬ, ಕೊಟ್ಟೂರೇಶ್ವರ ಬಿಟ್ಟಿದ್ದನ್ನೆಲ್ಲ ತೆಗೆದ್ರು, ಅಲ್ಲ ವರ್ಸಸ್ ರಾಮನ ಚುನಾವಣೆ ಅಂತ ಹೇಳಿದ್ದಾರೆ ನೋಡಿ ಅಂತ ವೈರಲ್. ಯಾವ ರೀತಿಯಾದ ಧರ್ಮ ಮತ್ತು ಈ ನಂಬಿಕೆಗಳು ಜನರ ನಡುವೆ ಚುನಾವಣೆಯಲ್ಲಿ ಇಂಪಾರ್ಟೆನ್ಸನ್ನು ಗಳಿಸಿದೆ ಅಂದರೆ, ನನ್ನ ಹತ್ತಿರದವರು, ನನ್ನ ಸಂಬಂಧಿಕರು, ನನ್ನ ಬಂಧು ಬಳಗದವರು ಸಹಿತ ನೀನು ಹಿಂಗೆ ಹೇಳಿದ್ದೀಯಾ ಅಂತ ನನ್ನನ್ನು ಕೇಳೋದ್ರೊಳಗಡೆ ನೀನು ಹಿಂಗೆ ಹೇಳಬಾರ್ದಿತ್ತು. ಇದು ಧರ್ಮ ವಿರೋಧ, ಇದು ದೈವ ವಿರೋಧ, ಇದು ಸಂಸ್ಕೃತಿ ವಿರೋಧ, ಇದು ಸಂವಿಧಾನ ವಿರೋಧ ಅಂತಲೂ ಹೇಳಿ ನಮಗೆ ಹೇಳ್ತಕ್ಕಂಥ ಸಂದರ್ಭದೊಳಗೆ ನಾವು ಬಂದು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಎಂತಹ ರೀತಿಯ ಚುನಾವಣೆಗಳನ್ನು ಎದುರಿಸ್ತಾ ಇದ್ದೀವಿ ನೀವು ನೋಡಿ. ಚುನಾವಣೆಯಲ್ಲಿ ನಮ್ಮ ಮಹಾದೊರೆಗಳು, ಮತ್ತು ಯಾರು ಗಲಾಟೆ ಮಾಡಬೇಡಿ, ಯಾಕ್ರಿ ಪ್ರಧಾನಿನ ಮಹಾದೊರೆಗಳು ಅಂತ ಹೇಳ್ತೀರಿ ಅಂತ, ಇರಲಿ, ಅವರು ದೊರೆಗಳ ಥರನೇ ಇದ್ದಾರೆ. ನಾವು ಹಿಂದೆಲ್ಲ ಕೃಷ್ಣದೇವರಾಯ, ಈ ರೀತಿ ಸಿನಿಮಾಗಳ, ನೃಪತುಂಗ, ಈ ರೀತಿ ಸಿನಿಮಾ ಎಲ್ಲ ನೋಡುವಾಗ ರಾಜ ಎಲ್ಲರೂ ಊರ ದೇವರನ್ನು, ರಾಜಗುರುವನ್ನು, ರಾಜ ದೇವತೆಯನ್ನು, ರಾಜರಾಜೇಶ್ವರಿಯನ್ನು ಪೂಜೆ ಮಾಡುವಾಗ ಯಾವ ರೀತಿ ಬಂದರೋ ಅದೇ ರೀತಿಯಾಗಿ ಸಂವಿಧಾನ ಸ್ವೀಕಾರ ಮಾಡಿ 75 ವರ್ಷದ ಮೇಲೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಅದು ಸ್ಲೋ ಮೋಷನ್ನಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗಂಭೀರವಾಗಿ ಹೋಗಿ ಅವ್ರ ಶಿಷ್ಯರುಗಳೆಲ್ಲ ಅದೇ ಟೈಮಲ್ಲಿ ನಮ್ಮನೆಗೂ ಬಂದಿದ್ದು. ಬಂದವರು ಬಾಲನ್ಸರ್ ಏನು ಮಾಡಿದ್ರು ಅಂದರೆ, ಹಿಂದ್ಗಡೆ 10 ಮೊಬೈಲ್ ಆನ್ ಮಾಡಿ ಇಟ್ಕೊಂಡಿದ್ದಾರೆ. ಏನು ಅಂತ ನಾನು ಹಿಂದಿನ ದಿವಸ ಎಲ್ಲೋ ಹೇಳಿದ್ದೆ, ಇದು ಮಂತ್ರಾಕ್ಷತೆ ಅಲ್ಲಪ್ಪ, ಚುನಾವಣೆ 4 ತಿಂಗಳಿದೆ, ಇದು ತಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದಾರೆ, ಇದು ಚುನಾವಣೆಯ ತಂತ್ರಾಕ್ಷತೆ ಅಂತಂದಿದ್ದೆ. ಅದನ್ನು ಇವ್ರು ಏನಾರು ಹೇಳಿಬಿಟ್ರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇವ್ರನ್ನ ಧರ್ಮ ವಿರೋಧಿ ಅಂತ ಮಾಡಬೇಕು ಅಂತೇಳಿ ಸುತ್ತ 10 ವಿಡಿಯೋ ಹಿಡ್ಕೊಂಡು ಮಂತ್ರಾಕ್ಷತೆ ತಗೊಂಡು ನಮ್ಮ ಮನೆಗೆ ಬಂದಿದ್ದು. ತಗೊಳ್ಳಿ ಸ್ವಾಮಿ ಮಂತ್ರಾಕ್ಷತೆ ಅಂತ ನಾನು ತಗೊಂಡೆ, ಭಕ್ತಿಯಿಂದ, ತೋರುಂಬ ಭಕ್ತಿಯಿಂದ ತಗೊಂಡು ಕೇಳಿದೆ, ತಮ್ಮ ಇದನ್ನ ಏನು ಮಾಡಬೇಕು ಅಂತ, ಏನಾರು ಮಾಡಿ ಅಂತ. ನೋಡು, ಹಂಗೆಲ್ಲ ಮಾಡೋಕ್ಕಾಗಲ್ಲ, ನಮ್ಮ ಸಂಸ್ಕೃತಿಲಿ ಒಂದು ಪದ್ಧತಿ ಇದೆ,
ಅದೇನು ಅಂದರೆ, ಈ ರೀತಿ ನೀವು ಮಂತ್ರಾಕ್ಷತೆ ಅಂತ ಕೊಟ್ಟ ಮೇಲೆ ಇದನ್ನು ನಾವು ನೆಲಕ್ಕೆಲ್ಲ ಚೆಲ್ಲಂಗಿಲ್ಲ. ಚೆಲ್ಲಿದ್ರೆ ಇದು ಮಂತ್ರಾಕ್ಷತೆ, ನಿಮ್ಮ ತಂತ್ರಾಕ್ಷತೆ ಸಸ್ಯವಾಗಿ ಹುಟ್ಟೋದಿಲ್ಲ, ಎಲೆಯಾಗಿ ಬರೋದಿಲ್ಲ, ನೀವು ತರಕಾರಿ ಆಗೋದಿಲ್ಲ, ಭತ್ತ ಬೆಳೆಯೋದಿಲ್ಲ. ಮತ್ತೇನು ಮಾಡ್ತೀರಿ? ನೋಡು, ಒಂದು ಪದ್ಧತಿ ಇದೆ. ಅದೇನು? ಇದನ್ನು ತೆಗೆದು ನಮ್ಮ ತಲೆ ಮೇಲೆ ಇಟ್ಕೊಂಡು ಮತ್ತೆ ಎಲ್ಲರೂ ಬಿದ್ದೋಗ್ಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ, ಜಗತ್ತಿಗೆಲ್ಲ ಒಳ್ಳೇದಾಗಲಿ. ಜಗತ್ತಿಗೆಲ್ಲ ಇಲ್ಲ, ಭಾರತಕ್ಕೆ ಒಳ್ಳೇದಾಗಲಿ. ಸಂತೋಷಪ್ಪ, ಭಾರತಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ಕೇಳಿ, ಹಾಗೆ ಕೇಳಿ ಅಂದ. ಇಲ್ಲಪ್ಪ, ಇನ್ನೊಂದು ಪದ್ಧತಿ ಇದೆ ಅಂದೆ. ಏನು ಅಂದ? ನೋಡಿ, ಇದನ್ನು ಕೊಟ್ಟಿದ್ದನ್ನು ಅಲ್ಲಿ ಇಲ್ಲಿ ಚೆಲ್ಲಿ ಹಾಳು ಮಾಡಬಾರ್ದು. ಇದನ್ನು ಏನು ಮಾಡಬೇಕು ಅಂದರೆ, ಸರ್ಕಾರ ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯದ ಅಕ್ಕಿಯ ಒಳಗೆ ಮಿಶ್ರಣ ಮಾಡಿ ಇದರಿಂದ ಅನ್ನ ಅಥವಾ ಪಾಯಸವನ್ನು ತಯಾರು ಮಾಡಿ ಸರ್ಕಾರ ಕೊಟ್ಟಿರುವ ಉಚಿತ ಬಸ್ ಪ್ರಯಾಣದ ಒಳಗಡೆ ಮಾರನೇ ದಿವಸ ಊಟ ಮಾಡಿ ಯಾತ್ರೆ ಹೋಗಿ ಬರಬೇಕು. ಇದು ಕಣೆ ಈ ಮಂತ್ರಾಕ್ಷತೆಯ ಮಹತ್ವ ಅಂತ. ನಾವು ವಿಡಿಯೋ ಎಲ್ಲ ಆನ್ ಮಾಡ್ಕೊಂಡಿದ್ರಲ್ಲ, ಈ ಹುಡುಗರಿಗೆ ಕೇಳಿದೆ, ಇದನ್ನೆಲ್ಲ ಕಡೆ ಹಾಕ್ತೀರ? ನಾನು ಇಲ್ಲ, ಇದಕ್ಕೆ ಸ್ವಲ್ಪ ನಮಗೆ ಮೈನಸ್ ಆಗ್ತದೆ, ಹಾಕಲ್ಲ ಅಂತ. ಇದು ಸ್ವಲ್ಪ ನಮಗೆ ಮೈನಸ್ ಆಗ್ತದೆ, ಹಾಕೋದಿಲ್ಲ ಅಂತ. ಯಾವ ರೀತಿಯಾದ ವಿಚಿತ್ರವಾದ ಸಂದರ್ಭ ಬಂದಿದೆ ಅಂದರೆ, ಎಲ್ಲ ರಾಜಕಾರಣಿಗಳು ಸಹಿತ ಇವತ್ತು ಒಂದು ಧರ್ಮದ ವಿಚಾರಗಳನ್ನು ಹೊರತುಪಡಿಸಿ ಬದುಕಿನ ವಿಚಾರವನ್ನು ಮಾತಾಡಲಿಕ್ಕೆ ಯಾವ ಚುನಾವಣೆಯಲ್ಲಿ ಯಾರೂ ಸಹಿತ ತಯಾರಿಲ್ಲದ ಪರಿಸ್ಥಿತಿ ಇದೆ. ಕೇಸರಿ ಹರಿವು ಸಿನಿಮಾ ತೋರಿಸಿದ್ರು ರೈತ ಸತ್ಯಾಗ್ರಹದ ಬಗ್ಗೆ. ರೈತ ಸತ್ಯಾಗ್ರಹ ಸಿನಿಮಾ ತೋರಿಸಿ ಕೊಪ್ಪಳದಲ್ಲಿ ಚುನಾವಣೆ ಮಾಡೋಣ ಅಂದರೆ ಯಾವ ರಾಜಕೀಯ ಪಕ್ಷದವರು ತಯಾರಿಲ್ಲ. ಸರ್, ಅದೆಲ್ಲ ಆಗಲ್ಲ. ಮತ್ತೇನು ಮಾಡ್ತೀರಿ? ನಾವೊಂದು 5 ಜನ ಪೀಠಾಧಿಪತಿಗಳಿಗೆ ಹೋಗ್ತೀವಿ, ಅವ್ರಿಗೆ ಕಾಲಿಗೆ ಅಡ್ಡ ಬೀಳ್ತೀವಿ, ಸಾಧ್ಯವಾದರೆ ಅವ್ರ ಕಂಠು ಮಟ್ಟ ಹೂ ತುಂಬಿಸ್ತೀವಿ, ದೊಡ್ಡ ಹಾರ ಹಾಕ್ತೀವಿ, ಈಚೆಗೆ ಬಂದು ಮಸೀದಿಗೆ ಹೋಗಿ ಮೌಲ್ವಿಗೆ ನಮಸ್ಕಾರ ಮಾಡ್ತೀವಿ, ಅಲ್ಲಿ ಹೋಗಿ ಪಾದ್ರಿಗೆ ನಮಸ್ಕಾರ ಮಾಡ್ತೀವಿ, ಈ ರೀತಿ ಮಾಡಿ ರಾಜಕಾರಣ ಮಾಡ್ತೀವಿ ಅಂತ ಒಬ್ಬರು ಹೇಳಿ. ಮತ್ತೊಬ್ಬರು ಅಂತೂ ಗಟ್ಟಿಯಾಗಿ ಹೇಳಿದ್ರು, ಬೆಳಗ್ಗೆ ನಮ್ಮ ಜಸ್ಟಿಸ್ ಅವ್ರು ಹೇಳಿದ್ರಲ್ಲ, ಯಾವ ರೀತಿ ಅಂದರೆ ಸಂವಿಧಾನವನ್ನು ಬದಲಾಯಿಸೋಕ್ಕೆ ಬರೋದೇ ನಮ್ಮ ಉದ್ದೇಶ ಅಂತಂದರು. ಅವರಿಗೆ ಧರ್ಮ ರಾಜಕಾರಣ ಅಂತ ಹೇಳೋ, ಸಂವಿಧಾನ ಅಂತ ಹೇಳೋ, ಆ ಪಕ್ಷದ ಅನಿವಾರ್ಯತೆ ಅಂತ ಹೇಳೋ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಗ್ರಾಚಾರ ನೋಡಿ, ಈ ಪಠ್ಯಪುಸ್ತಕ ಎಲ್ಲ ತಿರುಗಣೆ ಮಾಡೋಕ್ಕೆಲ್ಲ ಕಾರಣ ಆಗಿದ್ರಲ್ಲ, ಅವ್ರಿಗೆ MP ಟಿಕೆಟ್ ಕೊಡ್ತೋ. ಆ MP ಟಿಕೆಟ್ ತಗೊಂಡಂತಹ ನಮ್ಮ ಕರ್ನಾಟಕದ ಮಾಜಿ ಸಭಾಧ್ಯಕ್ಷರು ಹೇಳಿದ್ದೇನೆಂದರೆ, ನಮ್ಮದು ಗುರಿ ಅದೇನೇ, ಧ್ವನಿ ಸ್ವಲ್ಪ ಸ್ಲೋ ಅಂತ. ನನ್ನ ಉದ್ದೇಶನೂ ಸಂವಿಧಾನನ ಬದಲಾಯಿಸೋದೆ, ಆದರೆ ನನ್ನ ಧ್ವನಿ ಸ್ವಲ್ಪ ಸಣ್ಣಕ್ಕೆ ಅಂತ. ಅದನ್ನು ನಮ್ಮ ಕರ್ನಾಟಕದ ಮಾಜಿ ಸಭಾಧ್ಯಕ್ಷರು ಹೇಳಿದರು. ಮತ್ತು ಸಭಾಧ್ಯಕ್ಷ ಪೀಠಕ್ಕೆ ಭಾರಿ ಗೌರವದಿಂದ ಹೇಳ್ತೇನೆ, ಸಂವಿಧಾನ ರಚನೆ ಆದಮೇಲೆ ನಮಗೆ ನಿಮಗೆ ಎಲ್ಲ ಕೈಗೆ ಒಂದು ಬದುಕುವ ಧರ್ಮ ಸಿಕ್ತು ಅನ್ನೋದನ್ನು ನಾವು ನೀವು ಎಲ್ಲ ಪ್ರತಿಪಾದಿಸ್ತಿರೋ ಹೊತ್ತಿನಲ್ಲೇ ಕರ್ನಾಟಕ ವಿಧಾನಸಭೆ ಒಳಗಡೆ ಕಳೆದ ಬಾರಿ ಒಂದು ವ್ಯವಸ್ಥಿತವಾದ ಸಂಚು ನಡೀತು. ಅದೇನು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಣೀತವಾದ ಸಂವಿಧಾನ ಏನು ನಮ್ಮ ಕೈಲಿದೆ, ಆ ಸಂವಿಧಾನ ರಚನೆಯ ಬಗ್ಗೆ ಅದಕ್ಕೆ ಒಂದು ಹೊಸ ವ್ಯಾಖ್ಯಾನ, ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ 10 ದಿನಗಳ ಕಾಲ ವಿಶೇಷವಾದ ಒಂದು ಸೆಷನ್ ನಡೆದಿತ್ತು ಅನ್ನೋದನ್ನು ನಾವೆಲ್ಲ ಮರೆತು ಬಿಡ್ತಕ್ಕಂಥ ಸಂದರ್ಭದಲ್ಲಿದ್ದೇವೆ. ಅದರ ಇಡೀ ಪುಸ್ತಕವನ್ನು ನಾನು ತರಿಸಿದ್ದೀನಿ. ಮಧ್ಯೆ ಎಲ್ಲರೂ ಆ ಉತ್ತರ ಕನ್ನಡದ ಅಭ್ಯರ್ಥಿ ಆಗಿದ್ರಲ್ಲ, ಅವ್ರು ಮಧ್ಯೆ ಹೇಳೋದು ಎಲ್ಲ ಕಡೆನೂ, ಅಲ್ಲಲ್ಲ ಅದು ಸಂವಿಧಾನ ಗೊತ್ತಲ್ಲ ನಿಮಗೆ, ಅದೇನು ಕ್ರೆಡಿಟ್ ಯಾರೋ ಒಬ್ಬರಿಗೆ ಹೋಗಬೇಕಾಗಿಲ್ಲ. ಅಂದರೆ ಅವ್ರ ಉದ್ದೇಶ ಏನು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಕ್ರೆಡಿಟನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಕೊಟ್ಟಿದೆ ಅದು ಹೋಗಬಾರ್ದು, ಅದು ಅಲ್ಲ ಅಂತ ಮರುನಿರೂಪಿಸೋದಕ್ಕೆ ಪದೇ ಹೇಳೋದು. ಪುಣ್ಯಾತ್ಮಕ್ಕೆ ಹೆಸರು ಹೇಳೋಕ್ಕೊಂದು ಧೈರ್ಯ ಇಲ್ಲ ಅಷ್ಟೇ, ಅದು ಒಬ್ಬರಿಗೆ ಕ್ರೆಡಿಟ್ ಹೋಗಬಾರ್ದಲ್ಲ. ಯಾಕೆ ಈ ಮಾತನ್ನು ನಾನು ನಿಮಗೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ನೀವು ಎಲ್ಲರೂ ಸಹಿತ ಕುಳಿತವರು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ಕೆಲವರು ರಾಮನ ಒಕ್ಕಲಾಗಿ, ಕೆಲವರು ಕೃಷ್ಣನ ಒಕ್ಕಲಾಗಿ, ಕೆಲವರು ಊರಿನ ಇನ್ಯಾವುದೋ ಅವಧೂತ ಇವರೆಲ್ಲ ಧರ್ಮ ಸುಧಾರಕರ ಹೆಸರಿನಲ್ಲಿ ಬಂದಂಥ ಧರ್ಮಗಳ ಹೆಸರಿನಲ್ಲಿ ನಮಗೆ ಹುಟ್ಟು ಪರಂಪರೆ ಅಂತ ಹೇಳಿದ್ರೆ, ಇಡೀ ಭಾರತದ ಜನ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಹೇಳಬೇಕು, ನಮ್ಮೆಲ್ಲರ ಹುಟ್ಟು ಪರಂಪರೆ ಸಂಸ್ಕೃತಿ ಮೂಲ ಪ್ರಾರಂಭವಾಗಿದ್ದು ನಮ್ಮ ಸಂವಿಧಾನದಿಂದ ಅನ್ನುವಂಥ ಸಂಗತಿಯನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು. ಅದನ್ನೇ ಬಾಲನ್ ಸರ್ ಭಾರಿ ಖೇದದಿಂದ ಹೇಳಿದರು, ನಾವು ಮೂಲವನ್ನು ಎಲ್ಲಿಗೋ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಂತೆಂಥದಕ್ಕೆ ಹುಡ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ ನೋಡಿ, ಅದರ ಒಂದು ರೂಪಕವಾಗಿಯೇ ಕಳೆದ ಬಾರಿ ಒಂದು 5 ವರ್ಷದ ಹಿಂದೆ ಲೋಕಸಭೆ ಚುನಾವಣೆ ಬಂದಾಗ
ಗುಹೆ ಒಳಗೆ ಕೂತ್ಕೊಂಡಿದ್ರು. ನಮ್ಮ ಅಮ್ಮ, ನಮ್ಮ ಅಕ್ಕ ಇವರೆಲ್ಲರೂ ಸಹಿತ ಪುಲ್ವಾಮಾದಲ್ಲಿ ಸೈನಿಕರು ಸತ್ತೋಗಿದ್ದು ಮರ್ತೋಯ್ತು, ನೋಟ್ಬಂದಿ ಸಮಸ್ಯೆ ಮರ್ತೋಯ್ತು, ನಿರುದ್ಯೋಗದ ಸಮಸ್ಯೆ ಮರ್ತೋಯ್ತು. ಅಯ್ಯೋ, ದೇಶಕ್ಕಾಗಿ ಎಷ್ಟು ಚೆನ್ನಾಗಿ ತಪಸ್ಸು ಮಾಡ್ತಾ ಕೂತಾರೆ ನಮ್ಮ ಪ್ರಧಾನಮಂತ್ರಿ ಅಂತ. ನಮ್ಮ ಅಕ್ಕ ನಮ್ಮ ಅಮ್ಮನನ್ನು ಸಹಿತ ಈ ವಿಚಾರದಲ್ಲಿ, ಅಯ್ಯೋ ಮೂರ್ಖ ಶಿಖಾಮಣಿ, ಅವ ಅಲ್ಲಿ ಕೂರೋ ಅವಶ್ಯಕತೆ ಇಲ್ಲ, ಅವನು ಪಾರ್ಲಿಮೆಂಟಲ್ಲಿ ಕುತ್ಕೋಬೇಕು, ಸೆಕ್ರೆಟ್ರಿಯೇಟಲ್ಲಿ ಕುತ್ಕೋಬೇಕು, ಕ್ಯಾಬಿನೆಟ್ ಮಿನಿಸ್ಟ್ರಿಗಳಲ್ಲಿ ಲೀಡ್ ಮಾಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅಂದರೆ ಹೇಳಿದ್ರೆ ನಮ್ಮ ಅಕ್ಕ ನಮ್ಮ ಅಜ್ಜಿ ಕೇಳಂಗಿಲ್ಲ. ನಮ್ಮ ಅಜ್ಜಿ ಈ ಧರ್ಮ ರಾಜಕಾರಣದ ಭಾಗವಾಗಿ ಯೋಚನೆ ಮಾಡ್ತಾ ಇತ್ತು. ನಮ್ಮ ಅಜ್ಜಿ ಹೇಳ್ತು, ನೋಡು ಹೆಂಗೆ ತಪಸ್ಸು ಕೂತ್ಕೊಬಿಟ್ಟಿದ್ದಾನೆ. ಯಾವ ಮಹಾಮಹಿಮರು ಕೂತಿದ್ರು ಹೇಳು? ನೆಹರು ಕೂತಿದ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂತಿದ್ರ, ಮನಮೋಹನ್ ಸಿಂಗ್ ಕೂತಿದ್ರ, ದೇವೇಗೌಡರು ಕೂತಿದ್ರ, ದೇವಿಲಾಲ್ ಕೂತಿದ್ರ? ಇವ್ರು ಯಾರೂ ಕೂತಿರ್ಲಿಲ್ಲ. ಇವ್ರು ನೋಡು ಗುಹೆಲೋ ಕೂತಿದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾಕೆ ಅಂದರೆ ನನ್ನ ಅಕ್ಕಂದ್ರಿಗೆ, ನನ್ನ ಅಜ್ಜಿಗೆ, ನಮ್ಮ ಕುಟುಂಬಸ್ಥರಿಗೆ ಅವರಿಗೆಲ್ಲ ಅನಿಸಿದ್ದು ಬದುಕಿನ ರಾಜಕಾರಣ, ಅವರ ಮಕ್ಕಳ ಉದ್ಯೋಗದ ರಾಜಕಾರಣ, ವಿದ್ಯಾಭ್ಯಾಸದ ರಾಜಕಾರಣ, ಆರೋಗ್ಯದ ರಾಜಕಾರಣ ಗೌಣವಾಯಿತು. ಧರ್ಮದ ಹೆಸರೇಳಿ ಬಂದಂತಹ ತೋರುಂಬ ಭಕ್ತಿಯ ವ್ಯಕ್ತಿಗಳ ರಾಜಕಾರಣ ಮುಖ್ಯ ಅಂತ ಕೊಡ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ನಾವು ಮತ್ತೆ ಮುನ್ನೆಲೆಗೆ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ತರಬೇಕು. ನಾನು ಅದನ್ನು ಮೋಸ್ಟ್ಲಿ ದೇವನೂರು ಮಹಾದೇವರ ಶಬ್ದದಿಂದ ನಾನು ತಗೊಳ್ತೇನೆ. ಅದೇನು ಅಂತಂದರೆ ಅನ್ಟಚಬಿಲಿಟಿ ಅಥವಾ ಯಾವುದೇ ರೀತಿ ಅಸಮಾನತೆಯನ್ನು ಗಾಂಧಿ ಘೋರವಾದ ಪಾಪ ಅಂತಂದರು. ಅಂಬೇಡ್ಕರ್ ಅದು ಪಾಪ ಮಾತ್ರ ಅಲ್ಲ, ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮತ್ತು ಅಪರಾಧ ಅಂತಂದರು. ಎರಡೂ ಸಹಿತ ನಮ್ಮ ಹೃದಯದ ಧ್ವನಿ ಆಗಲೇಬೇಕು. ಯಾಕೆ ಅಂದರೆ ಯಾವುದೇ ರೀತಿಯ ಧರ್ಮ ರಾಜಕಾರಣದ ಭಾಗವಾಗಿರೋರಿಗೆ ಟಾರ್ಗೆಟ್ ಯಾರು ಅಂದರೆ ಧಾರ್ಮಿಕ ಸುಧಾರಣವಾದಿಗಳು. ನಾನು ಅದನ್ನು ಗಾಂಧಿಯ ಬದುಕಿಗೆ ಸಮೀಕರಿಸಿ ಹೇಳೋದಂತಾದರೆ, ಗಾಂಧಿಯಷ್ಟು ಸನಾತನಿ ಇನ್ನೊಬ್ಬ ಇಲ್ಲ, ಗಾಂಧಿಯಷ್ಟು ರಾಮ ಭಜನೆ ಮಾಡಿದವರು BJPಯ ಬೂತಾಧ್ಯಕ್ಷನೂ ಇಲ್ಲ, ಗಾಂಧಿಯಷ್ಟು ಕೃಷ್ಣ ಭಜನೆಯನ್ನು ಮಾಡಿದವನು RSSನ ಕಾರ್ಯವಾಹ ಪ್ರಚಾರಕ್ಕೂ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಗಾಂಧಿಯನ್ನು ಒಪ್ಪದ RSS ವಾದಿ ಗೋಡ್ಸೆಗೆ ಗಾಂಧಿಗೆ ಗುಂಡಿಕ್ಕಬೇಕು ಅಂತ ಅನ್ನಿಸ್ತು. ಯಾಕೆ ಅಂದರೆ ಗಾಂಧಿ ಧರ್ಮದ ಸುಧಾರಣವಾದಿಯಾಗಿದ್ದರು ಅನ್ನೋದನ್ನು ಯೋಚನೆ ಮಾಡಿಕೊಳ್ತಾ ಗೋಡ್ಸೆ ಪದೇ ಸಹಿತ ನಾವೆಲ್ಲ ಕಡೆ ಮಾತಾಡ್ತಿದ್ದೇವೆ, ಗಾಂಧಿಯನ್ನು ಕೊಂದದ್ದು ಗೋಡ್ಸೆ ಅಂಥೇಳಿ. ನಾನಾದರೂ ಸ್ಪಷ್ಟವಾಗಿ ಹೇಳ್ತೇನೆ, ಗಾಂಧಿಯನ್ನು ಕೊಂದದ್ದು ಗೋಡ್ಸೆ ಅಲ್ಲ, ಗಾಂಧಿಯನ್ನು ಕೊಂದದ್ದು ಒಂದು ಸಂಸ್ಥೆ, ಒಂದು ವಿಚಾರಧಾರೆ. ಆ ವಿಚಾರಧಾರೆಯೇ ಯಾವುದು ಅಂದರೆ ಧರ್ಮ ರಾಜಕಾರಣದ ರೂಪದಲ್ಲಿ ನಮ್ಮೆದುರುಗಡೆ ಬರ್ತಿರುವ ಭಾರಿ ದೊಡ್ಡ ಭೂತಗಳು ಅನ್ನುವಂಥದ್ದನ್ನು ನಿಮ್ಮ ಎದುರುಗಡೆ ಹೇಳ್ತಾ, ಲಂಕೇಶರನ್ನು ನೆನಪು ಮಾಡ್ಕೊಳ್ದಿದ್ರೆ ಸಾಧ್ಯನೇ ಇಲ್ಲ. ಲಂಕೇಶ್ ಹೇಳ್ತಾರೆ, ಅವ್ವ ಪದ್ಯ ಅವ್ವ 1ರಲ್ಲಿ ಹೇಳ್ತಾರೆ, ಭೂತದ ಬಾಯಿಗೆ ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳಿಗೆ ಕಡ್ಡಿಗೆ ಹಚಡಕ್ಕೆ, ಸರೀಕರ ಎದುರು ತಲೆ ಎತ್ತಿ ನಿಲ್ಲಲಿಕ್ಕೆ. ಸರೀಕರ ಎದುರು ತಲೆ ಎತ್ತಿ ನಿಲ್ಲಲಿಕ್ಕೆ ಸಂವಿಧಾನ ಬೇಕು. ಸರೀಕರ ಎದುರು ನಮ್ಮನ್ನು ಯಾರು ಗೋಣು ಬಗ್ಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ, ಅವ್ರ ಎದುರುಗಡೆ ತಲೆಬಾಗಿ ಶಿರಬಾಗಿ ನಡಿಬೇಕು ಅಂತಾದರೆ ಧರ್ಮ ರಾಜಕಾರಣದ ಬಾಲವನ್ನು ಹಿಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬರ್ತದೆ. ನಾವು ತಲೆ ಎತ್ತಿ ನಿಲ್ಲಬೇಕಾದ್ರೆ ನಮಗೆ ಭಗವದ್ಗೀತೆ ಬೇಡ, ರಾಮಾಯಣ ಬೇಡ, ಕುರಾನ್ ಬೇಡ, ಬೈಬಲ್ ಬೇಡ. ನಾವೆಲ್ಲ ತಲೆ ಎತ್ತಿ ನಿಲ್ಲಬೇಕಾದ್ರೆ ನಮಗೆ ಬೇಕಾಗಿದ್ದು ನಮ್ಮ ಸಂವಿಧಾನ ಅನ್ನುವಂಥ ಸಂಗತಿಯನ್ನು ಹೇಳ್ತಾ, ಲಂಕೇಶ್ವರ ಸಂಕ್ರಾಂತಿ ನಾಟಕದಲ್ಲಿ ಒಂದು ಸಂದರ್ಭ ಬರುತ್ತೆ. ಲಂಕೇಶ್ವರ ಸಂಕ್ರಾಂತಿ ನಾಟಕದಲ್ಲಿ ಬಿಜ್ಜಳನ ಹತ್ರ ಊರವರೆಲ್ಲ ಬರ್ತಾರೆ. ಕಲ್ಯಾಣದ ಕ್ರಾಂತಿ ಆಗ್ತಿರುತ್ತೆ. ಬಿಜ್ಜಳ ನಿಲ್ಲು. ಬಿಜ್ಜಳ ಕೇಳ್ತಾನೆ, ಏನು ಅಂತ. ಕಲ್ಯಾಣ ಕೆಟ್ಟೋಯ್ತು. ಯಾಕೆ ಕೆಟ್ಟೋಯ್ತು? ಬಸವಣ್ಣನಿಂದ ಧರ್ಮಕ್ಕೆ ಅಪಚಾರ ಆಗ್ತಾಯಿದೆ. ಆಗ ಲಂಕೇಶ್ವರು ಬಿಜ್ಜಳನ ಬಾಯಲ್ಲಿ ಒಂದು ಮಾತನ್ನು ಹೇಳಿಸ್ತಾರೆ. ಅದೇನು ಅಂದರೆ, ಧರ್ಮಕ್ಕೆ ಅಪಚಾರ ಇದ್ದದ್ದೇ, ಮನುಷ್ಯರಿಗೆ ಏನಾಗಿದೆ ಹೇಳು ಅಂತ. ಧರ್ಮಕ್ಕೆ ಅಪಚಾರ ಇದ್ದದ್ದೇ ಮನುಷ್ಯರಿಗೆ ಏನಾಗಿದೆ ಹೇಳು ಅಂತ. ಮನುಷ್ಯರಿಗೆ ಏನಾಗಿದೆ ಬೇಕು ಅಂತಂದರೆ, ಇಡೀ ಜಗತ್ತಿಗೆ ಭಾರತ ವಿಶ್ವಗುರು ಆಗಬೇಕು ಅಂತ ಬಯಸೋರಂತ ಯಾರಿದ್ದರೆ ಸಂವಿಧಾನದ ಮೌಲ್ಯಗಳನ್ನು ಪಾಲಿಸುವುದಷ್ಟೇ ಧರ್ಮ ರಾಜಕಾರಣಕ್ಕೆ ಒಂದು ಸ್ಪಷ್ಟವಾದ ವಿರೋಧವೇ ಹೊರತು ಅವರು ಯಾವುದೋ ಒಂದು ಧರ್ಮದ ಪ್ರತೀಕವಾದಂಥದ್ದನ್ನು ಹಾಕ್ಕೊಂಡು ಬರ್ತಾರೆ. ಅಣ್ಣ ಬಾಂಡ್ ಹೋಗಿ
ಏನು ಸ್ಲೋ ಮೋಷನಲ್ಲಿ ಹೋಗಿ ಬಾಲರಾಮನಿಗೆ ವಸ್ತ್ರಗಳನ್ನೆಲ್ಲ ಅರ್ಪಿಸಿ ಕಿರೀಟವನ್ನು ಸಲ್ಲಿಸಿ ಅಯ್ಯೋ ಧ್ಯಾನಸಕ್ತನಾಗಿ ನಿಂತು ಅಲ್ಲಿದ್ದಂಥ ಅರ್ಚಕರು, ಪುರೋಹಿತರು, ತಂತ್ರಿ, ಪೇಜಾವರ ಸ್ವಾಮಿಗಳನ್ನೆಲ್ಲ ದೂಡಿ ಬದಿ ಹಾಕಿ ನಮ್ಮ ಪ್ರಧಾನಿಯೇ ಮಹಾತಂತ್ರಿಗಳಾಗಿ ನಿಂತಿರ್ತಕ್ಕಂಥ ಹೊತ್ತಿನಲ್ಲಿ ನಾವು ಯೋಚನೆ ಮಾಡಬೇಕು, ಮಹಾತಂತ್ರಿಗಳೇ ನಿಮಗೆ 10 ವರ್ಷ ಅಧಿಕಾರ ಕೊಟ್ಟಿದ್ದು ಉದ್ಘಾಟನೆ ಸೆಷನ್ನಲ್ಲಿ ನಮ್ಮ ಜಸ್ಟಿಸ್ ಹೇಳಿದಂಗೆ ಸಂವಿಧಾನಬದ್ಧವಾಗಿ ಅಧಿಕಾರವನ್ನು ನಡೆಸು ಅನ್ನೋ ಕಾರಣಕ್ಕಾಗಿ ಹೊರತು ನೀವು ಧರ್ಮವನ್ನು ಉಳಿಸೋದು ರಾಜಕಾರಣಿಗಳಿಂದ ಸಾಧ್ಯ ಇಲ್ಲ. ಧರ್ಮವನ್ನು ಉಳಿಸೋದು ರಾಜಕಾರಣಿಗಳೇ ಅಂತ ಆಗಿದ್ದರೆ ನಮ್ಮ ನಡುವೆ ನಾರಾಯಣ ಗುರು ಬರಬೇಕಾಗಿಲ್ಲ, ನಮ್ಮ ನಡುವೆ ಬಸವಣ್ಣ ಬರಬೇಕಾಗಿರಲಿಲ್ಲ, ನಮ್ಮ ನಡುವೆ ಕನಕ ಬರಬೇಕಾಗಿರಲಿಲ್ಲ, ನಮ್ಮ ನಡುವೆ ಶರೀಫ ಬರಬೇಕಾಗಿರಲಿಲ್ಲ, ನಮ್ಮ ನಡುವೆ ಅಕ್ಕ ಮಹಾದೇವಿ ಬರಬೇಕಾಗಿರಲಿಲ್ಲ, ನಮ್ಮ ನಡುವೆ ಬುದ್ಧರು ಬರಬೇಕಾಗಿರಲಿಲ್ಲ. ಬುದ್ಧ ಮಹಾವೀರನಿಂದ ಹಿಡಿದು ಮೊನ್ನೆಯ ಗುಂಡೇಟು ತಿಂದು ಸತ್ತ ಗಾಂಧಿಯವರೆಗೆ ಸಂವಿಧಾನವನ್ನು ಕೊಟ್ಟು ಬುದ್ಧನೇ ನಿಜವಾದ ನಮ್ಮೆಲ್ಲರ ಆತ್ಮ ಅನ್ನುವುದನ್ನು ಸಾರಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ವರೆಗೂ ಸಹಿತ ಇವರೆಲ್ಲರೂ ಸಹಿತ ಧರ್ಮದ ಸುಧಾರಣೆಗಳನ್ನು ಒಂದು ಸಾಮಾಜಿಕ ನೆಲೆಯಲ್ಲಿ ನಿಂತು ಮಾಡಿದ್ರೆ ಇವರು ನಿಗೂಢ ಅರ್ಥಗಳ ಮೂಲಕ ಹೇಳ್ತಾ ಇದ್ದಾರೆ. ನನಗೆ ಅನಿಸ್ತಾ ಇದೆ, ಮೊನ್ನೆ ಪ್ರಧಾನಿಗಳ ಸ್ಟೇಟ್ಮೆಂಟು ತುಂಬ ಅಸೂಕ್ಷ್ಮವಾದದ್ದು. ಅವರ ತಾಯಿ ನಮ್ಮೆಲ್ಲರ ಮಾತೃ ಸ್ವರೂಪಿಯ. ಅವರು ತನ್ನ ತಾಯಿಯಿಂದ ಒಂದು ಯೋನಿ ಧರ್ಮದ ಮೂಲಕ ಹುಟ್ಟಿ ಬಂದಿರತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಅವರ ತಾಯಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಿದೆಯಲ್ಲ, ಅದು ಸಂಸ್ಕೃತಿ ವಿರೋಧದ್ದು. ಅವರು ಮೇಲಿಂದನೇ ಹೇರಿ ಇಲ್ಲಿಗೆ ಬಂದಿದ್ದೋದು ಅಂತಾದರೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ನೀವು ಅದೇ ಪುಷ್ಪಕ ವಿಮಾನವನ್ನು ಏರಿ ವಾಪಸ್ ಹೋಗಬೇಕೇ ಹೊರತು ಪಾರ್ಲಿಮೆಂಟಿಗೆ ಬರಬಾರದು. ನನಗೆ ಈ ಸಂಗತಿಗಳನ್ನು ಜನರೆದುರುಗಡೆ ಚರ್ಚೆ ಮಾಡ್ತಕ್ಕಂಥ ಹೊತ್ತಿನಲ್ಲಿ ನನ್ನ ಆಫೀಸಿನ ಕೆಳಗಡೆ ಒಬ್ಬ ಕಂಪ್ಯೂಟರ್ ಸಂಸ್ಥೆ ನಡೆಸ್ತಕ್ಕಂಥ ಗೆಳೆಯ ಇದ್ದಾನೆ. ಅವನ ಹೆಸರು ನನ್ನ ತುಂಬ ಆತ್ಮೀಯವಾದವನು. ಅವನ ಹೆಸರು ವಿಕಾಸ ಅಂತ. ನಾನು ಹೇಳಿದೆ, ನಿನ್ನ ಹೆಸರು ಗೆಳೆಯ ವಿಕಾಸ ಅಂತಿದೆ, ವಿಕಾಸವಾದದ ಕಾರಣಕ್ಕಾಗಿ ನೀನು ಯೋಚನೆ ಮಾಡ್ಕೋಬೇಕು, ಇವ್ರು ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಂತ. ಅವರು ಅದಕ್ಕೆ ಕೇಳಿದೆ, ಸರ್ ನೀವು ಏನೇ ಹೇಳಿ ನಾವು ಅವ್ರನ್ನ ನಂಬಿ ಆಗಿ ಹೋಗ್ಬಿಟ್ಟಿದ್ವಿ. ಯಾವ ರೀತಿ ನಂಬಿದ್ದೀವಿ? ನಾವು ಅವ್ರನ್ನ ದೇವರು ಅಂತ ನಂಬಿದ ಮೇಲೆ, ದೇವರು ಅಂತ ನಂಬಿದ ಮೇಲೆ ದೇವರು ತಪ್ಪು ಮಾಡೋದಿಲ್ಲ, ಅವ್ರನ್ನ ನಾವು ಪೂಜೆ ಮಾಡ್ತೀವಿ. ಅದಕ್ಕೆ ನಾನು ಅವ್ನು ಹೇಳಿದೆ, ನೋಡು ಈ ದೇಶಕ್ಕೆ ಒಳ್ಳೆಯದಾಗದಂತಾದರೆ ನಾವು ಎಲ್ಲ ಸೇರಿ ಅವ್ರನ್ನ ಬೇಕಾದ್ರೆ ಪೂಜೆನೇ ಮಾಡ್ತೀವಿ, ಅವ್ರು ಪ್ರಧಾನಮಂತ್ರಿ ಮಾತ್ರ ಆಗಬಾರ್ದು ಅಂತ. ಅವರು ನಮ್ಮೆಲ್ಲರ ಪೂಜೆಗೆ ಸೇರಬೇಕಾದವ್ರು. ನಮ್ಗೆ ಗೊತ್ತಲ್ಲ, ನಮ್ಮೂರಲ್ಲಿ ಒಳ್ಳೆ ದೇವರಿಗೂ ಪೂಜೆ ಮಾಡಿದ್ದೀವಿ, ಕೋರೆ ಇವನ್ನೆಲ್ಲ ಇಟ್ಕೊಂಡು ಕತ್ತಿ ತಲವಾರ ಇಟ್ಕೊಂಡು ಬಂದಿರತಕ್ಕಂಥ ದೇವರಿಗೂ ಪೂಜೆ ಮಾಡಿದ್ದೀವಿ, ಬೊಬ್ಬೆ ಹೊಡಿತಕ್ಕಂಥ ದೇವರಿಗೂ ಪೂಜೆ ಮಾಡಿದ್ದೀವಿ, ಮೌನವಾಗಿ ಆಶೀರ್ವಾದ ಮಾಡೋರಿಗೂ ಪೂಜೆ ಮಾಡಿದ್ದೀವಿ. ಇದು ಮೌನವಾಗಂತೂ ಕೂರೋದಿಲ್ಲ, ಸಿಕ್ಕಾಪಟ್ಟೆ ವಾಚಾಳಿ ಇದು ಮಾತಾಡುತ್ತೆ. ಆದರೆ ಅದು ಮೌನವಾಗಿ ಕೂರೋದಂತಾದರೆ ನಾವೆಲ್ಲ ಸೇರಿ ಪೂಜೆ ಮಾಡ್ತಕ್ಕಂಥ ಒಂದು ಧರ್ಮ ರಾಜಕಾರಣವನ್ನು ಅವರಿಗೆ ಕಲಿಸ್ಕೊಡೋಣ ಅನ್ನುವ ಮಾತನ್ನು ಹೇಳ್ತಾ, ಸ್ನೇಹಿತರೆ ಕೊನೆಯ ಮಾತಿಗೆ ಬಂದಾಗ ಸೋಮನಾಥ ದೇವಾಲಯದ ಉದ್ಘಾಟನೆಗೆ ಹೊರಟು ನಿಂತಹ ನಮ್ಮ ಪೂರ್ವಸೂರಿಗಳಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಆಗಿನ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಒಂದು ಪತ್ರ ಬರೀತಾರೆ. ನೀವು ಸೋಮನಾಥ ದೇವಾಲಯದ ಕಳಶ ಪ್ರತಿಷ್ಠಾಪನೆಗೆ ಹೊರಟಿದ್ದೀರಿ, ಅದು ನಿಮ್ಮ ವೈಯಕ್ತಿಕವಾದ ನಿಲುವು. ರಾಷ್ಟ್ರಪತಿಗಳಾದ ನಿಮ್ಮ ಜೊತೆಗೆ ನಾನು ಬರೋದಿಲ್ಲ. ಯಾಕೆ ಅಂತಂದರೆ ನಾವು ಇವತ್ತು ಸ್ಥಾಪಿಸುವ ಒಂದು ಉದಾಹರಣೆ ಇದೆಯಲ್ಲ, ಭವಿಷ್ಯದಲ್ಲಿ ಮನುಷ್ಯರಿಗಾಗಿ, ಈ ದೇಶದ ಜನದ ನೆಲವಾಸಿಗಳಿಗಾಗಿ ಮಾಡಬಹುದಾದ ಒಳ್ಳೆಯ ಕೆಲಸ, ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಅವರ ಬದುಕನ್ನು ಪಲ್ಲವಿಸುವ ಎಲ್ಲ ಕಾರ್ಯಕ್ರಮಗಳನ್ನು ಹೊರತಾಗಿ ಭವಿಷ್ಯದ ರಾಜಕಾರಣಿಗಳಿಗೆ ಈ ದೇವಾಲಯ, ಕಿರೀಟ ಪ್ರತಿಷ್ಠಾಪನೆ, ಬ್ರಹ್ಮಕಲಶೋತ್ಸವ ಇದು ಅವರ ಮುಖ್ಯವಾದ ಆಚರಣೆ ಆಗಿಬಿಡಬಹುದಾದ ಅಪಾಯ ಇದೆ ಅಂತೇಳಿ ನೆಹರು ಅವತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಪತ್ರವನ್ನು ಬರೆದು ವಿನಂತಿ ಮಾಡ್ತಾರೆ. ಅವರ ಪತ್ರವನ್ನು ಬರೆದು ಸುಮಾರು 70 ವರ್ಷಗಳ ಮೇಲೆ ಭಾರತದ ರಾಜಕಾರಣಿಗಳಿಗೆ ಭಾರಿ ಮುಖ್ಯ. ಈಗೇನು ಅಂತಂದರೆ ಅವನು ಯಾರು ಮೋರಿ ಕಟ್ಟಿದ್ದು, ಅಂಗನವಾಡಿ ಕಟ್ಟಿದ್ದು, ಅಂಗನವಾಡಿ ಟೀಚರನ್ನು ನೇಮಕ ಮಾಡಿದ್ದು, ಅಂಗನವಾಡಿಗೆ ಆಟದ ಸಾಮಗ್ರಿಗಳನ್ನು ತಂದು ಕೊಟ್ಟಿದ್ದು ಯಾವ MLA ತಾಲೂಕ್ ಪಂಚಾಯತಿ ಅಧ್ಯಕ್ಷ ಮಾತಾಡೋ
ಮಾತಾಡೋದೇ ಇಲ್ಲ. ಅವನು ಪ್ರತಿಯೊಬ್ಬರೂ ಮಾತಾಡೋದೇನೆಂದರೆ ನಮ್ಮೂರು ದೇವ್ರಿಗೆ ಕಿರೀಟ ಹಾಕಿಸ್ದೆ, ನಮ್ಮೂರು ದೇವ್ರಿಗೆ ಬೆಳ್ಳಿ ಕಡಗ ಕೊಡಿಸ್ದೆ, ನಮ್ಮೂರು ದೇವ್ರ ಜಾತ್ರೆಯಲ್ಲಿ ನಾನು ದೇವರಿಗಿಂತ ಎತ್ತರದ ಕಟೌಟ್ ಹಾಕೊಂಡು ನಿಂತಿದ್ದೆ ಅನ್ನುವಂತಹ ಒಂದು ಅಪಾಯಕಾರಿಯಾದಂಥ ರಾಜಕಾರಣಗಳಿಗೆ ನಾವೆಲ್ಲ ಬಂದು ನಿಂತಿರ್ತಕ್ಕಂಥ ಹೊತ್ತಿನಲ್ಲಿ ಮೇ ಸಾಹಿತ್ಯ ಮೇಳದ ಈ ದಿನ ಇದೆಯಲ್ಲ, ಮತ್ತೆ ನಮ್ಮೆಲ್ಲರಿಗೂ ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕರ್ತರುಗಳಿಗೆ ಧೈರ್ಯದಿಂದ ಚುನಾವಣೆಗಳಲ್ಲಿ ಹೋಗಿ ಸಾರ್ವಜನಿಕರ ಹತ್ರ ಹೋಗಿ ಇಂಥ ವಿಚಾರಗಳನ್ನು ನಾವು ಮಾತಾಡೋಕ್ಕೆ ಸಾಧ್ಯ ಇದೆ ಅನ್ನುವ ವಿಶ್ವಾಸವನ್ನು ಇದು ತನ್ನ 10ನೇ ವರ್ಷದ ಸತತ ಕಾರ್ಯಕ್ರಮಗಳ ಮುಖೇನ ಈಡೇರಿಸಿ ಕೊಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಬಾಲನ್ ಸರ್ ಸಬ್ಜೆಕ್ಟಿಗೆ ಒಂದು ಪ್ರವೇಶ ಮಾಡಿ ಮಾತು ಮುಗಿಸ್ತೀನಿ. ನಾನು ಕೋರ್ಟಲ್ಲಿ ಒಬ್ಬರು ಜಡ್ಜ್ ಇದ್ದರು. ಅವರು ನಾನೊಂದು ಅಣ್ಣ ತಮ್ಮನ ಕೇಸು ನಡೆಸ್ತಾ ಇದ್ದೆ, ಅಣ್ಣನ ಪರ ಕೇಸ್ ನಡೆಸ್ತಿದ್ದೆ. ಅದು ವಿಶೇಷ ಏನು ಅಂದರೆ, ಅಣ್ಣ ಹೇಳ್ದ ಇದು ಚೌಡಿ ಅಂತ, ತಮ್ಮ ಹೇಳ್ದ ನಾನು ಯಾರನ್ನೋ ಕೇಳ್ಕೊಂಡು ಬಂದಿದ್ದೀನಿ, ಇದನ್ನು ಚೌಡಿ ಅಂತ ಕರಿಬಾರ್ದು, ಇದು ರಾಜರಾಜೇಶ್ವರಿ ಅಂತ ಅಂದ. ಒಬ್ಬ ಚೌಡಿ ಅಂದ, ಮತ್ತೊಬ್ಬ ರಾಜರಾಜೇಶ್ವರಿ ಅಂದ. ಇಬ್ಬರು ಕುಸ್ತಿ ಮಾಡ್ಕೊಬಿಟ್ರು ದೇವಸ್ಥಾನದ ಎದುರುಗಡೆ. ಇದು ಚೌಡಿ ಅನ್ನಕ್ಕೆ, ಒಂದು ರಾಜರಾಜೇಶ್ವರಿ. ಕೇಸು ಕೌಂಟ್ರ್ ಕೇಸ್ ಆಯಿತು. ನಾನು ಒಂದು ಎಡವಟ್ಟು ಮಾಡಿದೆ, ಆರ್ಗ್ಯುಮೆಂಟ್ ಮಾಡುತ್ತೀನಿ. ಲಾಸ್ಟಿಗೆಲ್ಲ ಆರ್ಗ್ಯುಮೆಂಟ್ ಮಾಡಿ ಮುಗಿಸಿ ಲಾಸ್ಟಿಗೆ, ಸ್ವಾಮಿ ದೇವರು ಇವರಿಬ್ಬರು ಅಣ್ಣ ತಮ್ಮರನ್ನ ಒಟ್ಟಾಗಿ ಬಾಳಿಸ್ಬೇಕಾಗಿತ್ತು, ಆದರೆ ಪ್ರಾರಬ್ಧ ನೋಡಿ ದೇವರು ಈ ಅಣ್ಣ ತಮ್ಮನ ಇಬ್ಬರನ್ನು ಬೇರೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಆರ್ಗ್ಯುಮೆಂಟನ್ನು ನಿಲ್ಲಿಸ್ಬಿಟ್ಟೆ. ನನ್ನ ಅಧಿಕ ಪ್ರಸಂಗ, ಅವನಿಗೆ ಜಡ್ಜ್ ಶಿಕ್ಷೆ ಕೊಟ್ಬಿಟ್ರು. ನಾನು ಆ ಜಡ್ಜ್ ಟ್ರಾನ್ಸ್ಫರ್ ಆಗತ್ತಿಗೆ ಅಷ್ಟೊತ್ತಿಗೆ ಅದು ಅಪೀಲ್ ಹೋಗ್ಬಿಟ್ರು, ಕ್ವಾಶಾಗಿ ವಾಪಸ್ ಬಂದಿತ್ತು. ಇಲ್ಲ, ಅದು ಅವ್ರಿಗೆ ಶಿಕ್ಷೆ ಕೊಡಬಾರ್ದು ಅಂತ ತೀರ್ಪು ಬಂದಿತ್ತು. ನಾನು ಆವಾಗ ಅವ್ರ ಹತ್ರ ಕೇಳಿದೆ, ಮೇಡಮ್ ಎಲ್ಲ ಸರಿ, ಅದೊಂದು ಕೇಸ್ನಲ್ಲಿ ನೀವು ಆ ರೀತಿ ತೀರ್ಪಿಗೆ ಯಾಕೆ ಬಂದ್ರಿ ಅಂತ. ಅವ್ರು ನಿಧಾನಕ್ಕೆ ನನ್ನ ಕಿವಿಲಿ ಹೇಳಿದ್ರು, ಸುಧೀರ್ ಅವರೇ, ನೀವು ಅಣ್ಣ ತಮ್ಮನ ತಪ್ಪು ಸರಿ ಏನು ಬೇಕಾದ್ರೂ ಆರ್ಗ್ಯುಮೆಂಟ್ ಮಾಡಿ, ನಮಗೆ ಬೇಜಾರಿಲ್ಲ, ಆದರೆ ಅವರಿಬ್ಬರು ತಪ್ಪಿಗೆ ದೇವ್ರ ಕಾರಣ ಅಂತ ನೀವು ಆರ್ಗ್ಯುಮೆಂಟ್ ಮಾಡಿದ್ರಲ್ಲ, ದೇವ್ರು ನನಗೆ ಕ್ಷಮಿಸ್ತಾನ, ಅದಕ್ಕೆ ಶಿಕ್ಷೆ ಕೊಟ್ಬಿಟ್ಟೆ ಅಂತ. ಇದು ಧರ್ಮ ರಾಜಕಾರಣ ಪ್ರಭಾವ ಮಾಡ್ತಿರ್ತಕ್ಕಂಥ ಪರಿಸ್ಥಿತಿ ಅನ್ನೋ ಸಂಗತಿಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.